ಸುಖಿ ಭವ. ಸಮಸ್ತ ವೀಕ್ಷಕರಿಗೂ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರ ಕನ್ನಡದಲ್ಲಿ 3 ಚಿತ್ರಗಳು ತೆರೆ ಕಾಣ್ತಾ ಇದೆ. ಅದರಲ್ಲಿ ಮೊದಲನೇ ಚಿತ್ರ ಕೋಣ. ಇದರಲ್ಲಿ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಕುಮಾರ್ ಅವರು, ತನಿಷಾ ಕುಪ್ಪುಂದ ಅವರು ಹಾಗೂ ರಿತ್ವಿ ಜಗದೀಶ್ ಅವರು ಮುಖ್ಯ ತಾರಾಗಣದಲ್ಲಿ ಕಾಣಿಸ್ಕೊಳ್ತಾರೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ತನಿಷಾ ಕುಪ್ಪುಂದ, ಕಾರ್ತಿಕ್ ಕಿರಣ್ ಹಾಗೂ ರವಿ ಕಿರಣ್ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಹರಿಕೃಷ್ಣ ಎಸ್ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರದ ಸಂಗೀತ ನಿರ್ದೇಶನವನ್ನು ಶಶಾಂಕ್ ಶೇಷಗಿರಿ ಅವರು ಮಾಡಿಕೊಟ್ಟಿದ್ದಾರೆ. ಈ ಚಿತ್ರ ಹಾರರ್ ಕಾಮಿಡಿ ಜಾನರಲ್ಲಿ ಬರ್ತಾ ಇದೆ. ಈ ವಾರದ ಎರಡನೇ ಚಿತ್ರ ಬ್ರ್ಯಾಟ್. ಇದು ನಮ್ಮ ಡಾರ್ಲಿಂಗ್ ಕೃಷ್ಣ ಹಾಗೂ ಮನೀಷಾ ಅವರು ಮತ್ತು ಅಚ್ಯುತ್ ಕುಮಾರ್ ಅವರು ಮುಖ್ಯ ತಾರಾಗಣದಲ್ಲಿ ನಟಿಸಿರುವಂಥ ಚಿತ್ರ. ಈ ಚಿತ್ರಕ್ಕೆ ನಿರ್ದೇಶನವನ್ನು ಎ ಶಶಾಂಕ್ ಅವರು ಕೊಟ್ಟಿದ್ದಾರೆ ಮತ್ತು ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಮಂಜುನಾಥ್ ಹಾಗೂ ಬದ್ರಿನಾಥ್ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರಕ್ಕೆ ಸಂಗೀತವನ್ನು ಅರ್ಜುನ್ ಜನ್ಯ ಅವರು ಕೊಟ್ಟಿದ್ದಾರೆ. ಇದು ಒಂದು ಆ್ಯಕ್ಷನ್ ಥ್ರಿಲ್ಲರ್ ಜಾನರಲ್ಲಿ ಬರ್ತಾ ಇದೆ. ಈ ವಾರದ ಮೂರನೇ ಚಿತ್ರ ಓಮನ್. ಈ ಓಮನ್ ಚಿತ್ರನ ನಿರ್ದೇಶನದ ಜವಾಬ್ದಾರಿಯನ್ನು ವಿಭಿನ್ ಅವರು ಹೊತ್ಕೊಂಡಿದ್ದಾರೆ. ಇದರ ನಟ ಹಾಗೂ ನಿರ್ಮಾಪಕ ಅಜಯ್ ಕುಮಾರ್ ಅವರು. ಇದು ಒಂದು ಫೌಂಡ್ ಫುಟೇಜ್ ಹಾರರ್ ಜಾನರಲ್ಲಿ ಬರ್ತಾ ಇದೆ. ಬಹುತೇಕ ಎಲ್ಲ ಹೊಸಬ್ರೇ ಸೇರ್ಕೊಂಡು ಮಾಡಿರುವಂಥ ಒಂದು ಚಿತ್ರ. ಸೊ ಈ ವಾರದ ಈ 3 ಚಿತ್ರಗಳನ್ನು ಚಿತ್ರಮಂದಿರಗಳನ್ನಲ್ಲೇ ಹೋಗಿ ನೋಡಿ ಅಂತ ನಮ್ಮ ಫ್ಲಿಕ್ ಟಾಕ್ಸ್ ಕಡೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದು ಬಿಟ್ಟು ಈ ವಾರದಲ್ಲಿ 5ನೇ ವಾರಕ್ಕೆ ಕಾಲಿಟ್ಟಿರೋದು ನಮ್ಮ ಕಾಂತಾರ ಚಾಪ್ಟರ್ 1 ಚಿತ್ರ ಹಾಗೂ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ 2ನೇ ವಾರಕ್ಕೆ ಕಾಲಿಟ್ಟಿದೆ. ಇದರಲ್ಲೊಂದು ಹೊಸ ಸೆಗ್ಮೆಂಟ್ ಏನು ಅಂದರೆ, ಈ ವಾರ ಸ್ಯಾಂಡಲ್ವುಡ್ಡಲ್ಲಿ ಏನೇನೆಲ್ಲ ನಡೀತು ಅನ್ನೋದ್ರ ಬಗ್ಗೆನೂ ಒಂದು ಮಾಹಿತಿ ಕೊಡ್ತೀವಿ. ಕಿಸ್ ಚಿತ್ರದ ಮೂಲಕ ಕನ್ನಡ ಚಲನಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂಥ ವಿರಾಟ್ ಅವರ ಹೊಸ ಚಿತ್ರ ಹರ್ಕ್ಯುಲೆಸ್ ಅಂತ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಅಹಾನಾ ಪ್ರೊಡಕ್ಷನ್ಸ್ ಅವರು ಹೊತ್ಕೊಂಡಿದ್ದಾರೆ. ಇದಕ್ಕೆ ಆ್ಯಕ್ಷನ್ ಕಟ್ ಹೇಳಲಿರೋರು ಭಗೀರಥ ಅಂತ ಡೈರೆಕ್ಟ್ರು. ಸೊ ಇದು ನವಂಬರಲ್ಲಿ ಸೆಟ್ ಏರಲಿದೆ. ಈ ವಾರ ಒಂದು ಚಿತ್ರದ ಮುಹೂರ್ತ ಆಯಿತು. ಆ ಚಿತ್ರದ ಹೆಸರು ಹಲ್ಕಾ ಡಾನ್ ಅಂತ. ಆ ಚಿತ್ರದಲ್ಲಿ ಪ್ರಮೋದ್ ಅವರು ಹಾಗೂ ಅಮೃತ ಅಯ್ಯಂಗಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಛಲ ಅನ್ನೋರು ಹೊತ್ಕೊಂಡಿದ್ದಾರೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಟಗರು ಮತ್ತು ಸಲಗ ಖ್ಯಾತಿಯ KP ಶ್ರೀಕಾಂತ್ ಅವರು ಹೊತ್ಕೊಂಡಿದ್ದಾರೆ. ಇದು ಸದ್ಯದಲ್ಲೇ ಸೆಟ್ ಏರಲಿದೆ. ಇದಕ್ಕೆ ನಮ್ಮ ಶಿವಣ್ಣ ಅವರು, ಸುದೀಪ್ ಅವರು, ರಚಿತಾ ರಾಮ್ ಮತ್ತು ನಮ್ಮ ದುನಿಯಾ ವಿಜಯ್ ಅವರು ಮತ್ತು ಸಾಯಿ ಕುಮಾರ್ ಅವರು ಸಾಥ್ ಕೊಟ್ಟಿದ್ದಾರೆ. ಈ ವಾರ ಒಂದು ಚಿತ್ರದ ಅನೌನ್ಸ್ಮೆಂಟ್ ಆಗಿದೆ. ಅದು ರಕ್ಕಿ ಅನ್ನುವ ಚಿತ್ರ. ಆ ರಕ್ಕಿ ಅನ್ನುವ ಚಿತ್ರಕ್ಕೆ ರಕ್ಕಿ ಅನ್ನುವರೇ ನಾಯಕನಾಗಿ ನಟನೆ ಮಾಡ್ತಾ ಇದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಭಾರದ್ವಾಜ್ ಅವರು ಹೊತ್ತಿದ್ದಾರೆ ಮತ್ತು ನಿರ್ಮಾಣದ ಜವಾಬ್ದಾರಿಯನ್ನು ಸಾಲಿಗ್ರಾಮ್ ಸುರೇಶ್ ಅವರು ಹೊತ್ತಿದ್ದಾರೆ. ಅನ್ನದಾತ ಸುಖಿ ಭವ.